ನಮಸ್ಕಾರ. ಹುಬ್ಬಳ್ಳಿಯ KSCA ಸ್ಟೇಡಿಯಂನಿಂದ ನಾನು ನಿಮ್ಮ ವಸಂತ್ ಮುರುಡೇಶ್ವರ್. ಕರ್ನಾಟಕ ಮತ್ತು ಜಮ್ಮು ಕಾಶ್ಮೀರ ನಡುವಿನ ರಣಜಿ ಟ್ರಾಫಿ ಫೈನಲ್ ಪಂದ್ಯದ 3ನೇ ದಿನದ ಆಟದ ವಿವರವನ್ನು ಕೊಡ್ತಾ ಇದ್ದೀನಿ. ಮೊದಲನೇ ದಿನದ ಆಟ ಮುಗಿದ ಮೇಲೆ, 2ನೇ ದಿನದ ಆಟದ ಮುಗಿದ ಮೇಲೆ ಸಾಮಾನ್ಯವಾಗಿ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಬಂದಂಥ ಹೆಡ್ಡಿಂಗು ಕರ್ನಾಟಕಕ್ಕೆ ನಿರಾಸೆಯ ದಿನ. ಬಹುಶಃ ನಾಳೆನೋದು ಚೇಂಜ್ ಆಗಲಿಕ್ಕಿಲ್ಲ, ಇವತ್ತಾಗಿದ್ದು ಅಷ್ಟೇ. ಎಕ್ಸ್ಪೆಕ್ಟೇಷನ್ಗಳು, ನಿರೀಕ್ಷೆಗಳು ಬಹಳ ಇದ್ದವು, ಆದರೆ ಆಗಲಿಲ್ಲ. ದೊಡ್ಡ ಬಲೂನ್, ಗ್ಯಾಸ್ ತುಂಬಿದ ಬಲೂನು, ಹವಾ ತುಂಬಿದ ಬಲೂನನ್ನು ಒಂದು ಪಿನ್ನಲ್ಲಿ ಚುಚ್ಚಿದ್ರೆ ಏನಾಗ್ತದೆ, ಕರ್ನಾಟಕದ ಅಭಿಮಾನಿಗಳ ಪರಿಸ್ಥಿತಿನೂ ಅದೇ ಆಗಿದೆ. ನಿನ್ನೆ 6 ವಿಕೆಟಿಗೆ 527 ರನ್ಗಳನ್ನು ಗಳಿಸಿದಂಥ ಜಮ್ಮು ಕಾಶ್ಮೀರ ಟೀಮಿನ ಆ ಇನ್ನಿಂಗ್ಸನ್ನಂತೂ ಇವತ್ತು ಬಹಳ ಲಘು ಮುಗಿಸಿದ್ರು. ಭಾಳ ಹೆಚ್ಚಿಗೆ ರನ್ಸ್ ಆಗಿಲ್ಲ, 57 ರನ್ಗಳು ಮಾತ್ರ ಕೂಡಿದ್ದು. ಉಳಿದ 4 ವಿಕೆಟ್ಗಳನ್ನು ಕರ್ನಾಟಕದ ಬೌಲರ್ಗಳು ತೆಗೆದುಕೊಂಡರು. ವಿಶೇಷ ಅಂದರೆ ಪ್ರಸಿದ್ಧ ಕೃಷ್ಣ ಅವರ ಫೈಫರ್ 5 ವಿಕೆಟ್ಗಳನ್ನು ಅವರು ಪಡೆದುಕೊಂಡರು. ಅದಾದ ಮೇಲೆ ಸ್ಟಾರ್ಟ್ ಆಗಿದ್ದು ಕರ್ನಾಟಕದ ಬ್ಯಾಟಿಂಗ್. ಬಹಳಷ್ಟು ನಿರೀಕ್ಷೆಗಳಿದ್ದು. ಕರ್ನಾಟಕದ ಅಗ್ರಪಂಕ್ತಿಯ ಬ್ಯಾಟರ್ಗಳು ಇಡೀ ಸೀಸನ್ನಲ್ಲಿ ರಣಜಿಯ ಫಸ್ಟ್ ಮ್ಯಾಚ್ನಿಂದಲೂ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದರು. ಉತ್ತರಾಖಂಡದ ಮೇಲೂ 600-700 ರನ್ ಗಳಿಸಿದರು. ಸೊ ಆ ಹಿನ್ನೆಲೆಯಲ್ಲಿ ಕರ್ನಾಟಕದವರು ಉತ್ತಮವಾಗಿ ಆಡ್ತಾರೆ, ವಿಕೆಟ್ಟು ಬೌಲರ್ಗಳಿಗೆ ಅಂಥ ಅನುಕೂಲ ಮಾಡಿಕೊಟ್ಟಿಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರದ ಮೇಲೆ ಕರ್ನಾಟಕದ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಮಾಡ್ತಾರೆ ಅನ್ನೋಂಥ ನಿರೀಕ್ಷೆ ಇತ್ತು. ಲಂಚ್ಗಿಂತ ಮೊದಲು ಉತ್ತಮವಾಗಿ ಆರಂಭಿಸಿದರು. ಸುಮಾರು ಮೊದಲನೇ ವಿಕೆಟ್ ಪಾಲುಗಾರಿಕೆ 27 ಆಗಿತ್ತು. ಆ ಲೆಕ್ಕದಲ್ಲಿ ಕರ್ನಾಟಕ ಒಳ್ಳೆಯದೇ ಮಾಡ್ತದೆ, ಉತ್ತಮ ಸ್ಕೋರ್ ಬರ್ತದೆ, ಬ್ಯಾಟ್ಸ್ಮನ್ಗಳು ಸಾಕಷ್ಟಿದ್ದಾರೆ ಅನ್ನುವಂಥ ಒಂದು ನಿರೀಕ್ಷೆ ಕರ್ನಾಟಕದ ಅಭಿಮಾನಿಗಳದಾಗಿತ್ತು. ಆದರೆ 27ರ ಮೊತ್ತದಲ್ಲಿ KL ರಾಹುಲ್ ಔಟ್ ಆದರು. KL ರಾಹುಲ್ ಔಟ್ ಆಗಿದ್ದು ಭಾಳ ಒಳ್ಳೆಯ ಬಾಲ್ ಇತ್ತದು. ಅದು ನಬಿ ಅವ್ರದ್ದು. ನಬಿ ಭಾರತೀಯ ರಾಷ್ಟ್ರೀಯ ತಂಡದ ಬಾಗಲವನ್ನು ತರ್ತಾ ಇದ್ದಾರೆ. ಇಡೀ ಸೀರೀಸ್ನಲ್ಲಿ ಅತ್ಯಂತ ಉತ್ತಮವಾಗಿ ಅವರು ಬೌಲಿಂಗ್ ಮಾಡಿದರು. 9 ಮ್ಯಾಚ್ಗಳಲ್ಲಿ 56 ವಿಕೆಟ್ಗಳನ್ನು ತಗೊಂಡಾರೆ. ಹೆಚ್ಚು ಕಡಿಮೆ ಅವರ ಬೌಲಿಂಗ್ ಬಲದಿಂದಲೇ ಜಮ್ಮು ಕಾಶ್ಮೀರ ಫೈನಲಿಗೆ ಬಂತು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಸೊ ಅಂಥದ್ದೇ ಒಂದು ಚೆಂಡು, ಆಫ್ ಸ್ಟಂಪ್ ಮೇಲೆ ಬಿದ್ದಂಥ ಚೆಂಡು, ಸಾಕಷ್ಟು ವೇಗ ಇತ್ತು. ಸುಮಾರು 130-132 ಕಿಲೋಮೀಟ್ರ್ ವೇಗದ ಆ ಚೆಂಡನ್ನು ಆಫ್ ಸ್ಟಂಪ್ ಮೇಲೆ ಬಂದು ಆಡುವಂಥ ಪ್ರಯತ್ನವನ್ನು KL ರಾಹುಲ್ ಮಾಡಿದಾಗ ಆ ಚೆಂಡು ಅವರ ಬ್ಯಾಟನ್ನು ಮುತ್ತಿಕ್ಕಿ, ಕಿಸ್ಸಿಂಗ್ ದ ಬ್ಯಾಟ್ ಅಂತ ಹೇಳ್ತೀವಲ್ಲ, ಆ ರೀತಿ ಮುತ್ತಿಕ್ಕಿ ಅದು ವಿಕೆಟ್ ಕೀಪರಿಗೆ ಹೋದಾಗ ಅಪೀಲು ಮಾಡ್ತಾರೆ, ಇವರು ರಿವ್ಯೂ ತೊಗೋತಾರೆ. ಆದರೆ ಅದರಲ್ಲಿ ಸ್ನಿಕ್ ಆಗಿದ್ದು ಕಂಡು ಬರ್ತದೆ. ಸೊ ರಾಹುಲ್ ಔಟ್ ಆಗ್ತಾರೆ. 35 ರನ್ಗಳಿಗೆ 1 ವಿಕೆಟ್. ಈ ಸ್ಕೋರಿಂದ ಲಂಚ್ ಆಗ್ತದೆ. ಅದಾದಮೇಲೆ ಲಂಚ್ ಆದಮೇಲೆ ನಮ್ಮಲ್ಲಿ ಸಾಕಷ್ಟು ಬ್ಯಾಟ್ಸ್ಮನ್ ಇದ್ದಾರೆ, ಆಡ್ತಾರೆ ಅನ್ನುವಂಥ ನಿರೀಕ್ಷೆ ಎಲ್ಲರದಾಗಿತ್ತು. ಇಲ್ಲ, ಅದು ಮತ್ತೆ ತಪ್ಪು. ನಬಿಯ 1-2 ಓವರ್ಗಳ ಇದರಲ್ಲಿ ಪೂರ್ತಿ ಲೆಕ್ಕಾಚಾರನೇ ತಪ್ಪಾಗಿತ್ತು. 56 ಒಂದು 2 ರನ್ಗಳ ಅಂತರದಲ್ಲಿ 3 ವಿಕೆಟ್ಗಳನ್ನು ಕರ್ನಾಟಕ ಕಳ್ಕೊಳ್ತು. ಭೋಜನ ವಿರಾಮದ ತಕ್ಷಣ ಔಟ್ ಆದವರು ದೇವದತ್ ಪಡಿಕ್ಕಲ್ ಅವರಿಂದಲೂ ಸಾಕಷ್ಟು ನಿರೀಕ್ಷೆ ಇತ್ತು. ಆದರೆ ಮತ್ತೆ ಈ ಸಲ ಸುನೀಲ್ ಕುಮಾರ್, ಎಡಗೈ ಮೀಡಿಯಂ ವೇಗದ ಬೌಲರ್ ಸುನೀಲ್ ಕುಮಾರ್ನಿಂದ ಬಂದಂಥ ಚೆಂಡನ್ನು ಆಡುವಂಥ ಪ್ರಯತ್ನದಲ್ಲಿ ಅವರು ಕ್ಯಾಚ್ ಕೊಡ್ತಾರೆ. ಸ್ಲಿಪ್ನಲ್ಲಿ ಕ್ಯಾಚನ್ನು ಹಿಡಿಯಲಾಗ್ತದೆ, ಮೊದಲೇ ಸ್ಲಿಪ್ನಲ್ಲಿ. ಸೊ ಪಡಿಕ್ಕಲ್ ಔಟ್ ಆಗ್ತಾರೆ. ಪಡಿಕ್ಕಲ್ ಔಟ್ ಆದ ತಕ್ಷಣ ಬಂದವರು ಕರುಣ್ ನಾಯರ್ ಚೆನ್ನಾಗಿ ಆಡ್ತಾಯಿದ್ರು. 9 ಬಾಲ್ಗಳನ್ನು ಆಡಿದರು, ಖಾತೆ ತೆರೆದಿರಲಿಲ್ಲ. ಆದರೆ ಒಂದು ಒಳ್ಳೆಯ ಚೆಂಡಿಗೆ, ನಬಿ ಅವರ ಒಂದು ನುಗ್ಗಿ ಬಂದ ಎಕ್ಸ್ಪ್ರೆಸ್ ಡೆಲಿವರಿ ಅಂತ ಏನು ಹೇಳ್ತೀವಿ, ಆ ಸ್ಟಂಪಿಗೆ, ಆ ಚೆಂಡಿಗೆ ಕರುಣ್ ನಾಯರ್ ಹೋಲ್ಡ್ ಆದರು. ಅದಾದ ತಕ್ಷಣ ಬಂದವರು ಸ್ಮರಣ್ ರವಿಚಂದ್ರನ್. ಸೊ ಅವ್ರ ಮೇಲೂ ಸಾಕಷ್ಟು ನಿರೀಕ್ಷೆ ಇದೆ. ಆಕ್ಚುಲಿ ಇಡೀ ಸರಣಿಯಲ್ಲಿ, ಇಡೀ ವರ್ಷದ ಮೊದಲಿನಿಂದಲೂ ಎಲ್ಲ ಮ್ಯಾಚ್ಗಳಲ್ಲೂ ಅತ್ಯಂತ ಉತ್ತಮವಾಗಿ ಬ್ಯಾಟಿಂಗನ್ನು ಆಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಅವರಿಗೂ ಕೆಲವು ರಾಷ್ಟ್ರೀಯ ತಂಡದಲ್ಲಿ ಇಂಡಿಯಾ A ಟೀಮ್ನಲ್ಲಿ ಚಾನ್ಸ್ ಅದ ಅನ್ನುವಂಥ ಮಾತೂ ಇತ್ತು. ಈ ಇನ್ನಿಂಗ್ಸ್ ಭಾಳ ಇಂಪಾರ್ಟೆಂಟ್ ಇತ್ತು ಅವ್ರಿಗೆ. ಎಲ್ಲ ಒಂದು ಸೆಂಚುರಿ ಬಂದರೆ ಇಂಡಿಯಾ A ಟೀಮಿಗೆ ಬರುವಂಥ ಎಲ್ಲ ಅವಕಾಶಗಳಿತ್ತು. ಆದರೆ ದುರಾದೃಷ್ಟ, ಅವರು ಸಹ ಔಟ್ ಆದರು. ಸ್ಮರಣ್ ರವಿಚಂದ್ರನ್ ಮತ್ತು ನಬಿ ಅವರ ಬೌಲಿಂಗ್ನಲ್ಲಿ ಖಾತೆಯನ್ನು ತೆರೆದಿದೆ. ವೆರಿ ಫಸ್ಟ್ ಬಾಲ್ ಈ ಎಜ್ಡ್ ಇಟ್ ಟು ವಿಕೆಟ್ ಕೀಪರ್ ವಾದ್ವಾನ್ ಉತ್ತಮವಾಗಿ ಕ್ಯಾಚನ್ನು ತೆಗೆದುಕೊಂಡು. ಹಾಗಾಗಿ 56ಕ್ಕೆ 1 ಇದ್ದದ್ದು 57ಕ್ಕೆ 4 ಆಗ್ತದೆ. 1 ವಿಕೆಟ್ 56 ಕಳ್ಕೊಂಡು ಒಂದೇ
ವಿಕೆಟನ್ನು ಕಳ್ಕೊಂಡ್ರೆ 56 ರನ್ ಮಾಡಿದಂಥ ಕರ್ನಾಟಕ 57 ಆಗುವಷ್ಟರಲ್ಲಿ 4 ವಿಕೆಟ್ಗಳನ್ನು ಕಳೆದುಕೊಂಡ್ರು. ಆದರೆ ಇನ್ನೊಂದು ತುದಿಯಲ್ಲಿ ಮಯಾಂಕ್ ಅಗರ್ವಾಲ್ ಅತ್ಯುತ್ತಮವಾಗಿ ಅತ್ಯಂತ ಆತ್ಮವಿಶ್ವಾಸದಿಂದ ಆಡ್ತಾನೇ ಇದ್ದರು. ಅವರಿಗೆ ನಿಜಕ್ಕೂ ಸಾಥ್ ಕೊಟ್ಟವರು ಶ್ರೇಯಸ್ ಗೋಪಾಲ್. ಶ್ರೇಯಸ್ ಗೋಪಾಲ್ ಈ ವರ್ಷದ ಪ್ರಾರಂಭದಿಂದಲೂ ಮಧ್ಯಮ ಕ್ರಮಾಂಕದ ನಮ್ಮ ಬ್ಯಾಟಿಂಗ್ ಬೆನ್ನೆಲುಬು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಉತ್ತಮವಾದಂಥ ಸ್ಕೋರ್ಗಳನ್ನು ಕೊಡ್ತಾ ಇದ್ದಾರೆ. ಎಷ್ಟೋ ಕಡೆ ಅವ್ರು ನಿಂತು ಆಡಿ ಗೆಲ್ಲಿಸಿದ್ದೂ ಇದೆ ಕೆಲವು ಮ್ಯಾಚ್ಗಳನ್ನು. ಸೊ ಇವತ್ತು ಅವರು ಉತ್ತಮವಾಗಿ ಆಡಿದರು, ಮಯಾಂಕ್ ಅಗರ್ವಾಲ್ ಮತ್ತು ಶ್ರೇಯಸ್ ಗೋಪಾಲ್. ಸೊ 105 ರನ್ಗಳ ಪಾಲುಗಾರಿಕೆ 182 ಎಸೆತಗಳಲ್ಲಿ ಬಂತು. ಕರ್ನಾಟಕದ ಬ್ಯಾಟಿಂಗ್ ಸ್ವಲ್ಪ ಚೇತರಿಕೆಯೇ ಸಿಕ್ತು. ಆದರೆ 49ನೇ ಓವರ್ನಲ್ಲಿ ಶ್ರೇಯಸ್ ಗೋಪಾಲ್ ಸಹ ಔಟ್ ಆಗ್ತಾರೆ. ಶ್ರೇಯಸ್ ಗೋಪಾಲ್ ಯದುವೀರ್ ಅವರ ಇನ್ನೊಬ್ಬ ಮೀಡಿಯಂ ಪೇಸರ್ ಯದುವೀರ್ ಅವರ ಬೌಲಿಂಗ್ನಲ್ಲಿ LBW ಆಗಿ ಹೊರಗೆ ಬಿದ್ದರು. ಸೊ ಅದು ಕರ್ನಾಟಕದ ಇನ್ನೊಂದು ವಿಕೆಟ್ ಪತನ ಆಗ್ತದೆ. ಶ್ರೇಯಸ್ ಗೋಪಾಲ್ ಔಟ್ ಆದಮೇಲೆ ಬಂದವರು ಕೃತಿಕ್ ಕೃಷ್ಣ. ಸೊ ಅದು ಸಹ ಈ ಮುರಿಯದ 6ನೇ ವಿಕೆಟ್ ಅಂತ ಏನು ಹೇಳ್ತೀವಿ ಅದರ ಪಾಲುಗಾರಿಕೆಯಲ್ಲಿ 124 ಎಸೆತಗಳಲ್ಲಿ 58 ಅತ್ಯುಪಯುಕ್ತ ರನ್ಗಳನ್ನು ಅವರು ಸೇರಿಸಿದ್ದಾರೆ. ಈ ನಡುವೆ ಮಯಾಂಕ್ ಅಗರ್ವಾಲ್ ತಮ್ಮ ಸೆಂಚುರಿಯನ್ನು ಪೂರೈಸಿಕೊಂಡರು. ಇನ್ನೊಂದು ಉತ್ತಮ ಸರದಿ, ಕಷ್ಟದ ಸಂದರ್ಭದಲ್ಲಿ ಅತ್ಯುತ್ತಮ ಸರದಿ 130 ರನ್ಗಳನ್ನು ಅವರು ಗಳಿಸಿದರು. 207 ಎಸೆತಗಳು, 17 ಬೌಂಡ್ರಿಗಳಲ್ಲಿದ್ದಾವೆ. ಸೊ ಕೃತಿಕ್ ಕೃಷ್ಣ ಸಹ 27 ರನ್ಗಳೊಂದಿಗೆ ಆಡ್ತಾ ಇದ್ದಾರೆ. 75 ಎಸೆತಗಳನ್ನು ಎದುರಿಸಿದ್ದಾರೆ, 2 ಬೌಂಡ್ರಿ. ಸೊ ಇನ್ನೊಂದು ಕಡೆ ಬೌಲಿಂಗನ್ನು ನೋಡೋದಾದರೆ ಅಕಿಬ್ ನಬಿ ಅವರಿಂದ ಸಾಕಷ್ಟು ನಿರೀಕ್ಷೆಗಳಿದ್ದು ಅವರು ಒಂದು ರೀತಿಯಲ್ಲಿ ಅದನ್ನು ಫುಲ್ಫಿಲ್ ಮಾಡಿದ್ರು ಅಂತಲೇ ಹೇಳಬೇಕು. ಅತ್ಯುತ್ತಮ ಬೌಲಿಂಗ್ ಮಾಡಿ 3 ವಿಕೆಟ್ಗಳನ್ನು 32 ರನ್ಗಳಿಗೆ ಪಡೆದುಕೊಂಡಿದ್ದಾರೆ. ಅವರಿಗೆ ಸುನೀಲ್ ಕುಮಾರ್ 1 ವಿಕೆಟ್ ತೊಗೊಂಡ್ರು, ಯುದ್ವೀರ್ ಇನ್ನೊಂದು ವಿಕೆಟ್ ತೊಗೊಂಡು ಸಾಥ್ ಕೊಟ್ಟರು. ಸೊ ಈಗ ಕರ್ನಾಟಕ ಸುಮಾರು 364ಗಳ ಅಷ್ಟು ರನ್ಗಳಿಂದ ಹಿಂದಿದೆ. ಸೊ ನಾಳೆ ಮುಂಜಾನೆ ಮಹತ್ವದ ಅವಧಿ. ಸೊ ಆ ಟೈಮ್ನಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಬ್ಯಾಟರ್ಗಳು ಹೇಗೆ ಮುಂದುವರಿತಾರೆ ಅನ್ನೋದು ನೋಡಬೇಕಾಗ್ತದೆ. ನಬಿ ಮಾಧ್ಯಮದವ್ರ ಜೊತೆ ಮಾತಾಡಿದರು. ಅವ್ರ ಗುರಿ ಅತ್ಯಂತ ಸ್ಪಷ್ಟವಾಗಿದೆ. ಇನ್ನೊಂದು 11 ಓವರ್ಗಳಲ್ಲಿ 2ನೇ ಹೊಸ ಚೆಂಡು ಬರ್ತದೆ. 2ನೇ ಹೊಸ ಚೆಂಡು ಬಂದ ತಕ್ಷಣ ಕರ್ನಾಟಕದ ಉಳಿದ ಬ್ಯಾಟ್ರ್ಗಳನ್ನು ಬಲಿ ತಗೋತೀವಿ, ಕರ್ನಾಟಕದ ಇನ್ನಿಂಗ್ಸನ್ನು ಬೇಗನೆ ಮುಗಿಸ್ತೀವಿ ಅನ್ನುವಂಥ ಒಂದು ವಿಶ್ವಾಸ ಅವರಿಗಿದೆ. ಹಾಗಾಗಿ ಇನ್ನೊಂದು 11 ಓವರ್ಗಳ ನಂತರ ನಾಳೆ ಪಂದ್ಯದ 4ನೇ ದಿನ ಹೊಸ ಬಾಲ್, ನ್ಯೂ ಬಾಲ್ ಇಟ್ ಬಿಕಮ್ಸ್ ನ್ಯೂ. ಆವಾಗ ಅದನ್ನು ಕರ್ನಾಟಕದ ಬ್ಯಾಟರ್ಗಳು ಯಾವ ರೀತಿ ಎದುರಿಸ್ತಾರೆ ಅನ್ನೋದನ್ನು ಕಾದು ನೋಡೋಣ. ನಮಸ್ಕಾರ.